ನಮಸ್ಕಾರ, ಕನ್ನಡವನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗೋರ್ಪು. ಅಣ್ಣಾಮಲೈ ಕರ್ನಾಟಕದಲ್ಲಿ IPS ಆಫೀಸರ್ ಆಗಿ ದೊಡ್ಡ ಹೆಸರು ಮಾಡಿದರು. ಸಿಂಗಮ್ ಅಂತ ಹೆಸರು ಮಾಡಿದರು. ಅವರು ದಿಢೀರಂತ ಇಲ್ಲಿನ IPS ಉದ್ಯೋಗ ಎಲ್ಲ ಬಿಟ್ಟು ತಮಿಳುನಾಡಿಗೆ ಹಾರಿದ್ರು. ತಮಿಳುನಾಡು ಅವರು ಹುಟ್ಟೂರು, ಅವರ ರಾಜ್ಯ. ಅಲ್ಲಿಗೆ ಹೋಗಿ BJPಯನ್ನು ಸೇರಿಕೊಂಡ್ರು. BJP ಸೇರಿಕೊಂಡು ಹಿಂದುತ್ವ ಅಂತ ತಮಿಳುನಾಡಿನಲ್ಲಿ ಹಿಂದುತ್ವದ ಪ್ರತಿಪಾದನೆಗೆ ಮುಂದಾದರು. ಆದರೆ ಇಲ್ಲಿಯವರೆಗೆ ಒಂದು ಸಣ್ಣ ಸಫಲತೆಯೂ ಕೂಡ ಅಲ್ಲಿ ಸಿಕ್ಕಿಲ್ಲ. ಯಾವುದೇ ರೀತಿ ಬೆಂಬಲ ಜನರಿಂದ ಆಗಿಲ್ಲ. ಆದರೆ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತ ಕಮಿಷನರ್ ಆಗ್ಬೋದಾಗಿತ್ತು ಕರ್ನಾಟಕದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ, ಅಥವಾ ಇನ್ನೊಂದು 2-3 ವರ್ಷಕ್ಕೆ, ಅಥವಾ ಮೇ ಬಿ ಇನ್ನೊಂದು 5-6 ವರ್ಷಕ್ಕಾದರೂ ಒಳ್ಳೆಯ ಪೋಸ್ಟ್ನಲ್ಲಿ ಇರ್ಬೋದಾಗಿತ್ತು. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕರ್ನಾಟಕದಲ್ಲಿ ಜನರ ಪ್ರೀತಿ ಇತ್ತು, ಬೆಂಬಲ ಇತ್ತು, ಮೀಡಿಯಾ ಅಟೆನ್ಷನ್ ಇತ್ತು, ಮೀಡಿಯಾ ಹೀರೋ ಮಾಡಿಟ್ಟಿತ್ತು, ಎಲ್ಲ ಮಾಡಿಟ್ಟಿತ್ತು. ಅದನ್ನು ಬಿಟ್ಟು ಕಮಿಷನರ್ ಆಗಬಹುದಾಗಿದ್ದಂತಹ ಅಣ್ಣಾಮಲೈ ಅಲ್ಲಿ ತಮಿಳುನಾಡಿಗೆ ಹೋಗಿ ಕಾಮಿಡಿ ಪೀಸ್ ಆಗಿದ್ದಾರೆ. ಈಗ ಯಾಕೆ ಅಂತಂದರೆ, ನಿನ್ನೆ ಅವರು ನಡ್ಕೊಂಡಂತಹ ರೀತಿ, ಅವರ ಮನೆ ಮುಂದೆ ಅರೆಬೆತ್ತಲೆಯಾಗಿ ಶರ್ಟೆಲ್ಲ ಬಿಚ್ಚಾಕಿ ಒಂದು ಚಾಟಿ ತಗೊಂಡು ತಮಗೆ ತಾವೇ ಚಾಟಿಯಲ್ಲಿ ಹೊಡ್ಕೊಂಡಿದ್ದಾರೆ. 6 ಸಲ ಹೊಡ್ಕೊಂಡಿದ್ದಾರೆ. 7ನೇ ಸಲ ಹೊಡ್ಕೊಳ್ಳೋದಕ್ಕೆ ಅವರ ಬೆಂಬಲಿಗರು ಬಂದು ತಪ್ಪಿಕೊಂಡ್ರು. ಅದೆಲ್ಲ ರಾಜಕೀಯವಾಗಿ ನಡೆಯುವಂತಹದ್ದೇ, ನಿಮಗೆ ಗೊತ್ತಿರುವಂತಹದ್ದೇ. ಅದರ ಹಿನ್ನೆಲೆ ಏನು, ಯಾಕೆ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅದರ ಸುತ್ತ ನಡೆದಿರುವಂತಹ ಘಟನಾವಳಿಗಳು ಏನು ಅನ್ನೋದಾದರೆ, ಅಣ್ಣಾ ಯೂನಿವರ್ಸಿಟಿ ಅಂತ ತಮಿಳುನಾಡಲ್ಲಿ ಯೂನಿವರ್ಸಿಟಿ ಇದೆ. ಅದರಲ್ಲಿ ಒಂದು ಸ್ಟೂಡೆಂಟನ್ನು ಲೈಂಗಿಕ ದೌರ್ಜನ್ಯ ನಡೆದಿದೆ. ಆ ಹಿನ್ನೆಲೆಯಲ್ಲಿ ಅದನ್ನು ವಿರೋಧಿಸಿ, ಅದು DMK ಬೆಂಬಲಿಗರು ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತ, ಪ್ಲಸ್ DMK ಸರ್ಕಾರ ಮಹಿಳೆಯರಿಗೆ ಸುರಕ್ಷತೆಯನ್ನು ಒದಗಿಸೋದರಲ್ಲಿ ಫೇಲ್ ಆಗಿದೆ, ಇದನ್ನು ವಿರೋಧಿಸ್ತೀನಿ, ಇದನ್ನು ಪ್ರತಿಭಟಿಸ್ತೀನಿ ಅಂತ ಹೇಳಿ ಅದರ ಹಿನ್ನೆಲೆಯಲ್ಲಿ 3 ಮುಖ್ಯವಾದ ಶಪಥಗಳನ್ನು ಅಣ್ಣಾಮಲೈ ಮಾಡಿದ್ರು. ಒಂದು, DMK ಸರ್ಕಾರ, ಸ್ಟಾಲಿನ್ ಸರ್ಕಾರವನ್ನು ಕಿತ್ತು ಬಿಸಾಕೋ ಹೊರಗೂ ನಾನು ಪಾದರಕ್ಷೆಗಳನ್ನು ತೊಡೋದಿಲ್ಲ, ಚಪ್ಪಲಿ ಆಗಲಿ ಶೂ ಆಗಲಿ ಹಾಕ್ಕೊಳ್ಳೋದಿಲ್ಲ, ಬರಿಗಾಲಲ್ಲಿ ಓಡಾಡ್ತೀನಿ ಅಂತ. ಇನ್ನೊಂದು, 48 ದಿನಗಳ ಕಾಲ ಉಪವಾಸ ಮಾಡ್ತೀನಿ. 48 ದಿನ. ಅದರ ಕಂಡೀಷನ್ಸ್ ಏನೋ ಗೊತ್ತಿಲ್ಲ. ಯಾಕಂದ್ರೆ 48 ದಿನ ನೀವು ಅನ್ನ ನೀರು ಏನೂ ಇಲ್ಲದೆ ಸುಮ್ಮನೆ ಮಲಗಿದರೆ ಖಂಡಿತ ಜೀವ ಇರೋದಿಲ್ಲ. ಸೊ ಅದಕ್ಕೆ ಬೇರೆ ಏನೋ ನೀರು ಕುಡಿತೀನೋ, ಜ್ಯೂಸ್ ಕುಡಿತೀನೋ, ಬೇರೆ ಏನೋ ಇಟ್ಕೊಂಡಿರ್ತಾರೆ, ಅದನ್ನು ಅಂತೂ ಹೊರಗಡೆ ಹಾಕಿಲ್ಲ. ಒಟ್ಟಿನಲ್ಲಿ ನಾನು 48 ದಿನ ಉಪವಾಸ ಮಾಡ್ತೀನಿ ಅಂತ ಹೇಳಿದ್ದಾರೆ. 3ನೇದು, 6 ಚಡಿ ಏಟುಗಳನ್ನು ನನಗೆ ನಾನೇ ಕೊಟ್ಕೊಳ್ತೀನಿ ಅಂತ ಹೇಳಿದರು. ಅದರ ಮೊದಲನೇ ಭಾಗವಾಗಿ ನಿನ್ನೆ ಚಡಿ ಏಟು ಕೊಟ್ಕೊಂಡ್ರು. ಅದಾದ ನಂತರದಿಂದ ಶೂ ಇಲ್ಲದೆ ಓಡಾಡ್ತಿದ್ದಾರೆ. ಈ 48 ದಿನಗಳ ಉಪವಾಸದ ಕತೆ ಏನು ಅನ್ನೋದು ಇಲ್ಲಿಯವರೆಗೆ ಅವರೇನು ಬಿಟ್ಕೊಟ್ಟಿಲ್ಲ. ಕಂಡೀಷನ್ಸ್ ಏನು, ಯಾವ ರೀತಿ ಅದನ್ನು ಕೈಗೊಳ್ತಾರೆ, ಯಾವಾಗ ಕೈಗೊಳ್ತಾರೆ, ಅದರ ಬಗ್ಗೆ ಏನೂ ಕೊಟ್ಟಿಲ್ಲ. ಆದರೆ ಇಲ್ಲಿ ಬರುವಂತಹದ್ದು ಒಂದು IPS ಓದಿರುವಂತಹ ವ್ಯಕ್ತಿ, IPS ಪಾಸ್ ಆಗಿರುವಂತಹ ವ್ಯಕ್ತಿ, ಎಷ್ಟು ಕಠಿಣವಾದ ಪರೀಕ್ಷೆಗಳನ್ನೆಲ್ಲ ಪಾಸ್ ಮಾಡಿ ಅಷ್ಟೆಲ್ಲ ಓದ್ಕೊಂಡು ಅದರಲ್ಲಿ ಚರಿತ್ರೆಯಿಂದ ಹಿಡಿದು ಇಡೀ ದೇಶದ ಎಲ್ಲ ಮುಖ್ಯವಾದ ಸಬ್ಜೆಕ್ಟ್ಗಳನ್ನು ಸಹ ತಿಳ್ಕೊಂಡಿರ್ಬೇಕು. ಯಾಕಂದರೆ ಜನರಲ್ ನಾಲೆಜ್ನಲ್ಲಿ ಅಲ್ಲಿ ದೊಡ್ಡ ಮಾರ್ಕ್ಸ್ ಇರುತ್ತೆ. ಆನಂತರ ಒಂದು ಸಬ್ಜೆಕ್ಟನ್ನು ಸಹ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟು ಓದಿ IPS ಆಗಿ SP ಆಗಿದ್ದಂತಹ ವ್ಯಕ್ತಿ, ಕಮಿಷನರ್ ಆಗಬೇಕಾಗಿದ್ದಂತಹ ವ್ಯಕ್ತಿ ಕಾಮಿಡಿ ಪೀಸ್ ಅಂತ ಯಾಕೆ ಕರೀತಿದ್ದಾರೆ? ಯಾಕೆ ಈಗ ವೈರಲ್ ಆಗಿದೆ ಆ ವಿಡಿಯೋ, ಚಾಟಿ ಏಟಿನ ವಿಡಿಯೋ, ಪ್ಲಸ್ ಅದನ್ನು ಇಟ್ಕೊಂಡು ಟ್ರೋಲ್ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ ಅಂದರೆ, IPS ಆಗಿದ್ದಂತಹ ವ್ಯಕ್ತಿ ನ್ಯಾಯ ಸಿಗಬೇಕು ಅಂದರೆ ಏನು ಮಾಡಬೇಕು? ನ್ಯಾಯಯುತವಾಗಿ ಹೋರಾಡಬೇಕು. ಸಂವಿಧಾನದಲ್ಲಿ ಅದಕ್ಕೆ ಸಾಕಷ್ಟು ಮಾರ್ಗಗಳು ಕೊಟ್ಟಿದ್ದಾವೆ, ಹಕ್ಕುಗಳನ್ನು ಕೊಟ್ಟಿದೆ, ಅದೆಲ್ಲ ಮಾಡ್ಬೋದು. ಆದರೆ ಅದು ಬಿಟ್ಟು ಶೂ ಹಾಕ್ಕೊಳ್ಳಲ್ಲ, ಚಪ್ಪಲಿ ಹಾಕ್ಕೊಳ್ಳಲ್ಲ, ಊಟ ಮಾಡಲ್ಲ, ನನಗೆ ನಾನೇ ಹೊಡ್ಕೊಳ್ತೀನಿ, ಅದು ನಡು ಬೀದಿಯಲ್ಲಿ ನಿಂತ್ಕೊಂಡು ತನಗೆ ತಾನೇ ಹಿಂಸಿಸ್ಕೊಳ್ಳೋದು, ಅದು ದೊಡ್ಡ ನಾಟಕ ಅಂತ ನೋಡಿದವ್ರಿಗೆ ಯಾರಿಗೂ ಅರ್ಥ ಆಗುತ್ತೆ. ಅದರಿಂದ ಏನು ದೊಡ್ಡ ಏಟೇನು ಬಿದ್ದಿರಲ್ಲ ಅಂತ. ಯಾಕಂದರೆ ಅವರು ಬಳಸಿದ್ದಂತಹದ್ದು ಹಗ್ಗ ಆ ರೀತಿ ಇತ್ತು. ಈ ಒಂದು ಸಮುದಾಯದವರು ಬಳಸ್ತಾರಲ್ಲ, ರೋಡಲ್ಲೆಲ್ಲ ಚಾಟಿಯಲ್ಲಿ ಹೊಡ್ಕೊಂಡು ಹೋಗ್ತಿರ್ತಾರೆ, ಆ ರೀತಿಯಾದಂಥದ್ದನ್ನೇ ಬಳಸಿದ್ದಾರೆ. ಆದರೆ ಅದು
ಅವ್ರಿಗೇನಾದರೂ ಅದರಲ್ಲಿ ಬರೆ ಬಂದಿದ್ದಿದ್ರೆ, ಅದರಲ್ಲಿ ಏನಾದರೂ ಆಗಿದ್ದಿದ್ರೆ, ದೊಡ್ಡದಾಗಿ ಪೆಟ್ಟು ಬಿದ್ದಿದ್ದಿದ್ರೆ ಅದನ್ನು ಬಹಿರಂಗವಾಗಿ ವಿತ್ ಫೋಟೋ ವಿಡಿಯೋ ಎಲ್ಲ ಹಾಕಿ ಇಷ್ಟೊತ್ತಿಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿರೋರು. ಆ ರೀತಿ ಏನೂ ಆದಂಗಿಲ್ಲ. ಹೊಡ್ಕೊಂಡಿದ್ದ ತಕ್ಷಣವೇ ಬಂದು ತಡೆದ್ರು. 7ನೇ ಏಟಿಗೆ ಅಷ್ಟೊತ್ತಿಗೆ ಒಂದು ಶಲ್ಯವನ್ನು ಹಾಕ್ಕೊಂಡು ಸೈಲೆಂಟಾಗಿ ಸೈಡಿಗೆ ಹೋಗಿ ಪತ್ರಕರ್ತರ ಜೊತೆ ಮಾತಾಡಿದ್ರು, ಸೊ ದಟ್ ಅದು ಕಾಣಿಸ್ತೇ ಇರಲಿ ಅಂತ. ಆದರೆ ಎಲ್ಲರೂ ಮಾಡ್ತಾ ಇರುವಂತಹ ಟ್ರೋಲ್ ಏನು ಅಂದರೆ, EPS ಓದಿದ ವ್ಯಕ್ತಿ ಈ ರೀತಿ ಬಟ್ಟೆ ಬಿಚ್ಚಾಕಿ ರೋಡ್ಗೆ ಬಂದು ಚಾಟಿಯಲ್ಲಿ ಹೊಡ್ಕೊಳ್ಳೋದು ಯಾವ ರೀತಿಯ ಹೋರಾಟ? IPS ಅಲ್ಲಿ ಇದನ್ನೇನ ಕಲ್ತಿದ್ದು? IPS ಓದಬೇಕಾದ್ರೆ ಇದನ್ನೇನ ಅವರು ಅಭ್ಯಾಸ ಮಾಡಿದ್ದು? ಇದರಿಂದ ಏನಾದರೂ ಲಾಭ ಇದೆಯಾ ಅನ್ನುವ ಮಟ್ಟಕ್ಕೆ ಟ್ರೋಲ್ ಆಗ್ತಿದ್ದಾರೆ. ಪ್ಲಸ್ ಚಾಟಿಯಲ್ಲಿ ಹೊಡ್ಕೊಂಡ್ರು ಸರಿ, ಇನ್ಯಾವುದರಲ್ಲಿ ಹೊಡ್ಕೊಂಡ್ರು ಸರಿ, ದ್ರಾವಿಡ ನಾಡಿನಲ್ಲಿ, ತಮಿಳುನಾಡಿನಲ್ಲಿ ನಿಮ್ಮ ಹಿಂದುತ್ವದ ಆಟಗಳು ನಡೆಯಲ್ಲ. ಸಾಕಷ್ಟು ಆಟಗಳನ್ನು ಇವರು ಈ ಕಳೆದ 5-6 ವರ್ಷಗಳಿಂದ ಮಾಡಿದರು. 4-5 ವರ್ಷಗಳಿಂದ ಹಿಂದುತ್ವದ ಹೆಸರಿನಲ್ಲಿ ಪಾದಯಾತ್ರೆಗಳು ಮಾಡೋದು, ವೇಲ್ಮುರುಗನ್ ಹೆಸರಲ್ಲಿ ಪಾದಯಾತ್ರೆ ಮಾಡೋದು, ಇನ್ನೇನೇನೋ ಸಮಾವೇಶಗಳನ್ನು ಮಾಡೋದು, ಹಿಂದುತ್ವ ಅನ್ನೋದು, ಈ ಎಲ್ಲವೂ ಸಹ BJP ಸುಮಾರು 50 ವರ್ಷಗಳಿಂದ RSS BJP ಮಾಡಿಕೊಂಡೇ ಬರ್ತಿದೆ ತಮಿಳುನಾಡಿನಲ್ಲಿ. ಆದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಅದು ಯಾವುದಕ್ಕೂ ಸಹ ಯಾರೂ ಅಲ್ಲಿ ಸೊಪ್ಪಾಕಿಲ್ಲ ಜನ. ಯಾಕೆಂದರೆ ಅದು ಒಂದು ರೀತಿಯಾದಂತಹ ದ್ರಾವಿಡಿಯನ್ ಅನ್ನುವುದು ಅವರ ರಕ್ತದಲ್ಲಿ ಊರಿರುವಂತಹ ರಾಜ್ಯ. ಅಲ್ಲಿ ಪೆರಿಯಾರ್ ನಡೀತಾರೆ, ಅಣ್ಣಾದುರೈ ನಡೀತಾರೆ. ಆ ರೀತಿಯಾದಂತಹ ವ್ಯಕ್ತಿಗಳು, ಕಾಮರಾಜ್ ಅಂತವರು, ಅವರ ಐಡಿಯಾಲಜಿಗಳು ಹೋಗ್ತವೆ ಹೊರತು ಇವರು ಏನೇ ಮಾಡಿದ್ರು ಸಹ ದೈವಭಕ್ತಿ ಇಲ್ಲ ಅಂತಲ್ಲ ತಮಿಳುನಾಡಿನಲ್ಲಿ. ಅಲ್ಲಿರುವಷ್ಟು ದೇವಸ್ಥಾನಗಳು ಭಾರತ ದೇಶದ ಯಾವ ರಾಜ್ಯದಲ್ಲೂ ಇಲ್ಲ. ಅಲ್ಲಿರುವಷ್ಟು ದೇವಸ್ಥಾನಗಳು ಜಗತ್ತಿನ ಯಾವುದೇ ಧರ್ಮದಲ್ಲಿ ಯಾವುದೇ ರೀತಿಯಲ್ಲೂ ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅಷ್ಟು ಸಣ್ಣ ಪ್ರದೇಶದಲ್ಲಿ ಇರುವಂತಹದ್ದು ಉದಾಹರಣೆನೇ ಇಲ್ಲ. ಅಷ್ಟು ದೇವಸ್ಥಾನಗಳಿದೆ, ಅಷ್ಟು ಪೂಜೆಗಳು ಮಾಡ್ತಾರೆ. ಆದರೆ ಅವರ ಎಲ್ಲ ಪೂಜೆ ಪುನಸ್ಕಾರಗಳು ಮತ್ತು ಧಾರ್ಮಿಕ ಆಚರಣೆಗಳು, ನಂಬಿಕೆಗಳು ಎಲ್ಲವೂ ಸಹ ದ್ರವಿಡಿಯನ್ ಅನ್ನುವಂತಹ ಬ್ರ್ಯಾಕೆಟಲ್ಲಿ ಬರುತ್ತೆ. ಅವರು ಈ ಬ್ರಾಹ್ಮಣಿಸಮನ್ನು ಒಳಗಡೆ ಬಿಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಬ್ರಾಹ್ಮಣ ಸಮುದಾಯವೇ ಸಾಕಷ್ಟು ದೇವಸ್ಥಾನಗಳಲ್ಲಿದ್ದರೂ ಸಹ ಅದನ್ನು ಹೇರಿಕೆ ಮಾಡೋದಕ್ಕೆ ಅಲ್ಲಿ ಅವಕಾಶ ಕೊಡೋದಿಲ್ಲ. ಅವ್ರದ್ದೇ ಆದಂಥ ಬೇರೆ ರೀತಿಯ ಐಡೆಂಟಿಟಿ ಇಟ್ಕೊಂಡಿದ್ದಾರೆ, ಅವ್ರದ್ದೇ ಆದಂತಹ ಒಂದು ರೀತಿಯಾದಂತಹ ಪ್ರತಿರೋಧವನ್ನು ಇಟ್ಕೊಂಡಿದ್ದಾರೆ. ಆ ಪ್ರತಿರೋಧವನ್ನು ಅವರು ಹಿಂದಿ ಭಾಷೆ ಕುರಿತಾಗಿ ಆಗಿರಬಹುದು ಅಥವಾ ಉತ್ತರ ಭಾರತದ ಹಿಂದುತ್ವ ಇದೆಯಲ್ಲ, ಯಾವ ಹಿಂದುತ್ವವನ್ನು ಕರ್ನಾಟಕಕ್ಕೆ ತಂದು ಇಲ್ಲಿ ಕರಾವಳಿಯನ್ನು ವಿಷಪೂರಿತವಾದಂತಹ ವಾತಾವರಣ ಮಾಡಿಟ್ಟಿದ್ದಾರೋ, ಯಾವ ಹಿಂದುತ್ವವನ್ನು ತಗೊಂಡು ಬಂದು ಇಡೀ ರಾಜ್ಯದಲ್ಲಿ ಹಬ್ಬುತ್ತಾ ಆ ವಿಷಗಾಳಿಯನ್ನು ಹಬ್ಬುತ್ತಾ ಇಡೀ ರಾಜ್ಯನ ಒಂದು ರೀತಿ ನರಕ ಮಾಡೋದಕ್ಕೆ BJP ಹೊರಟಿದೆಯೋ, RSS, ಬಜರಂಗ ದಳ, ಈ ಶ್ರೀರಾಮ ಸೇನೆಯಂತಹ ಒಂದಷ್ಟು ತಂಡಗಳು ಹೊರಟಿದ್ದಾವೋ, ಅವು ಯಾವೂ ಸಹ ತಮಿಳುನಾಡಿನಲ್ಲಿ ಕೆಲಸ ಮಾಡಲ್ಲ. ಹಿಂದಿ ಹೇರಿಕೆಗಂತೂ ಅವ್ರು ಒಪ್ಪೋದೇ ಇಲ್ಲ. ದಂಗೆಗಳೇ ಆಗೋಗಿದ್ದಾವೆ, ಮಾರಣ ಹೋಮ ನಡೆಸೋದಕ್ಕೆ ಅವ್ರು ಸಿದ್ಧವಾಗಿರ್ತಾರೆ. ಆ ಮಟ್ಟಕ್ಕೆ ಹಿಂದಿಯನ್ನು ಅವರು ಮೊದಲಿಂದಲೂ ಸಹ ವಿರೋಧಿಸ್ಕೊಂಡು ಬಂದಿದ್ದಾರೆ, ಈಗಲೂ ಸಹ ಸಾಕಷ್ಟು ಮಟ್ಟಕ್ಕೆ ವಿರೋಧಿಸ್ತಾರೆ. ಆ ಎಲ್ಲ ಕಟ್ಟುಪಾಡುಗಳ ನಡುವೆನೂ, ಆ ಎಲ್ಲ ಮೈನಸ್ಸುಗಳ ನಡುವೆನೂ ನಾನು ಹಿಂದುತ್ವದ ಹೆಸರಿನಲ್ಲೇ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಥವಾ ಚುನಾವಣೆ ಗೆಲ್ತೀನಿ ಅಂತ ಅಣ್ಣಾಮಲೈ ಹುಚ್ಚಾಟ ಮಾಡ್ತಿರೋದು. ಆ ಹುಚ್ಚಾಟದ ಭಾಗವಾಗಿ ಈ ರೀತಿಯಾದಂತಹ ಒಂದು ನಾಟಕ ಅಥವಾ ದೊಂಬರಾಟ ಏನಂತ ಕರಿತಿರೋ, ಏನು ಬೇಕಾದ್ರೂ ಕರ್ಕೋಬೋದು ಅಂತಹದ್ದೊಂದನ್ನು ನಿನ್ನೆ ಬೀದಿಯಲ್ಲಿ ನಿಂತುಕೊಂಡು ತನಗೆ ತಾನೇ ಶಿಕ್ಷಿಸಿಕೊಳ್ಳುವಂತಹ ರೀತಿಯ ಅನಾವಶ್ಯಕವಾದಂತಹ ಒಂದು ಇದನ್ನು ಮಾಡಿ ತನಗೆ ತಾನೇ ಟ್ರೋಲ್ ಮಾಡ್ಕೊಳ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಕಮಿಷನರ್ ಆಗಬೇಕಾಗಿದ್ದಂಥವ್ರು ಕಾಮಿಡಿ ಪೀಸ್ ಆಗೋದು ಹೇಗೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ಉದಾಹರಣೆ. ಮುಂದಿನ ದಿನಗಳಲ್ಲಿ ಇವರೇನೋ 48 ದಿನ ಉಪವಾಸ ಮಾಡ್ತಾರಂತೆ. ಅದಕ್ಕೆ ಏನನ್ನು ತಗೊಳ್ತಾರೆ, ಏನನ್ನು ತಗೊಳ್ಳೋದಿಲ್ಲ, ಕಂಡೀಷನ್ಸ್ ಅಪ್ಲೈ. ಅದನ್ನು ಯಾವ ಕಂಡೀಷನ್ಸ್ ಹಾಕ್ತಾರೋ ಕಾದು ನೋಡೋಣ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.